ಸೊ ಇವತ್ತು ಜಸ್ಟ್ ಒಂದು ಡ್ರೈವ್ ಹೋಗ್ತಾ ಇದ್ದೀನಿ. ಲೈಕ್ ಎಲ್ಲಿ ಹೋಗ್ತೀನಿ ಅಂತ ಹೇಳಲ್ಲ. ಸೊ ಅಲ್ಲೇ ಹೋಗಿ ನೋಡೋಣ. ಸೊ ಒಂದಿವೆ ಮೈಕ್ರೋ ಸರ್ಕಲ್ ಹತ್ರ ಈ ದರ್ಶನ್ ಅವರೆಲ್ಲ ಜಾಯ್ನ್ ಆಗ್ತಾರೆ. ಸೊ ಬನ್ನಿ ನೋಡೋಣ. ಸೊ ಒಂದಿವೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. 2 ಪಾಯಿಂಟ್ ಇದೆ. ಇಲ್ಲೇ ಪೆಟ್ರೋಲ್ ಬಂಕ್ ಇದೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡೆ ಹೋಗೋಣ. ಇದಕ್ಕೆ ಒಂದು ಸೆಟಪ್ ಮಾಡುವ. ಸೊ ಆಕ್ಚುಲಿ ನನ್ನ ತಮ್ಮನ ಹೆಲ್ಮೆಟ್ ಅಲ್ಲಿ ನಾನು ಸೆಟಪ್ ಮಾಡಿರೋದು. ನನ್ನ ಹೆಲ್ಮೆಟ್ ಅಲ್ಲಿ ಸೆಟಪ್ ಎಲ್ಲ ಮಾಡಕ್ ಆಗಲ್ಲ. ಇದು ಹೆಲ್ಮೆಟ್ ತಗೊಳ್ಳುವ ಅಂತ ಇದ್ದೀನಿ. ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ. ಅಲ್ಲಿವರೆಗೂ ಈ ಹೆಲ್ಮೆಟ್ ಅಲ್ಲೇ ಮಾಡ್ತಿರ್ತೀನಿ ಮೋಟೋ ವ್ಲಾಗ್ನ. ಲೆಟ್ಸ್ ಸಿ. ಓ, ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ಬಿಟ್ಟಿದೆಯಲ್ಲ ಮಗ. ಇಂಡಿಯನ್ ಆಯಿಲು ಅದೇ ಕ್ಲೋಸ್ ಆಗಿರೋದು. ಪೆಟ್ರೋಲ್ ಬಂಕ್ ಕ್ಲೋಸ್. ನೀನ್ ಹಾಕ್ಸಿದ್ರೆ 2 ಪಾಯಿಂಟ್ ಇದೆ ಅಷ್ಟೇ. ಹೋಗ್ತಿರೋದು ಎಲ್ಲಿಗೆ ಹೇಳು? ಮುಂದೆ ಹೋಗ್ತಕ್ಕೆ ಸಿಗುತ್ತೆ. ಬಟ್ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಈಸಿ ಆಗುತ್ತೆ ಅನ್ಕೊಂಡೆ. ಇದು ದರ್ಶನ್ ಇದು ಕಳಿಸ್ತಾನಂತೆ, ಲೊಕೇಶನ್ ಕಳಿಸ್ತಾನಂತೆ. ನನ್ನ ಫೋನಿಗೆ ಫೋನ್ ಬಂತು ಅಂದ್ರೆ ಹೇಳ್ತೀನಿ. ನನ್ ಗಾಡಿ ಈ ರೇಂಜ್ ಕಾಣುತ್ತೆ ಅಂತ ನಂಗೆ ಯಾವಾಗ್ಲೇ ಗೊತ್ತಾಯ್ತಿರೋದು. ಅಂದ್ರೆ ಹೇಳಿ, ನೈಟ್ ಹೊತ್ತಿತ್ರ ಮೋಟೋ ಬ್ಲಾಗ್ ಮಾಡ್ಲಿಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಅದು ಬೇರೆ ನನ್ನ ಫ್ರೆಂಡ್ ಐಫೋನ್ ಬೇರೆ ಕೊಟ್ಟು ಕಳಿಸೋನೆ. ಮಗ ತಗೋ ವಿಡಿಯೋ ಮಾಡ್ಕೊ ಬಾ ಅಂತ. ಆಕ್ಚುಲಿ ನಾನು ವಿಡಿಯೋ ಮಾಡ್ತಿದ್ದು ಇನ್ನೊಬ್ಬನ ಫೋನ್ ಅಲ್ಲಿ. ಅದು ಲೈಕ್ ವಿವೋ, ಅದು ಅಷ್ಟು ಕ್ಲಾರಿಟಿ ಬರಲ್ಲ. ಸೊ ಲೆಟ್ಸ್ ಸಿ, ಇಫ್ ಇನ್ ಕೇಸ್ ನನ್ನ ಕೈಯಲ್ಲಿ ಏನಾದ್ರು ಅಮೌಂಟ್ ಬಂತು ಅಂದ್ರೆ ಗೋಪ್ರೋ ಕೂಡ ಇಳಿಸುವ. ಹ್ಯಾಂಗ್ಲೆಸ್ ತಗೊಂಡವ್ರೆ, ಹ್ಯಾಂಗ್ಲೆಸ್ ತಗೊಂಡ ಅವ್ರದ್ದು. ಹ್ಯಾಂಗ್ಲೆಸ್ ಏನ್ ಹೇಳಿ ನಾವು. ಹಾ ಸರಿ ಆಯ್ತು, ಇರ್ಲಿ ಬಿಡು. ಅದಾದ್ಮೇಲೆ ನನ್ನ ಮೈಕ್ ಕೂಡ ವರ್ಕ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ರೆಕಾರ್ಡ್ ಮಾಡೋದು ಬಂತು. ನಾನು ಡೈರೆಕ್ಟಾಗಿ ಮೈಕ್ರೋ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡೆ. ಸೊ ಬರ್ತಿದ್ದಂಗೆ ನಮ್ಮ ದೇವ್ರು ಕಾಣಿಸಿದ್ರು. ನಮ್ಮ ದೇವ್ರಿಗೆ ಒಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ದರ್ಶನಿಗೆ ಕಾಲ್ ಮಾಡಿದೆ. ಸೊ ಅವಾಗ ಗೊತ್ತಾಯ್ತು ನನಗೆ ಅವ್ರು ನನಗಿಂತ ತುಂಬ ಮುಂದೆ ಹೋಗಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ನಾನು ಅವ್ರು ಇದ್ದಿದ್ದ ಲೊಕೇಶನ್ನ ಕಳಿಸ್ಕೊಂಡು ಅವ್ರಿಗೆ ಅಲ್ಲೇ ಇರಲಿಕ್ಕೆ ಹೇಳಿ ನಾನು ಇಲ್ಲಿಂದ ಹೊರಟೆ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೆಲ್ಲ ಅವರಿರೋ ಲೊಕೇಶನ್ ರೀಚ್ ಆದೆ. ಅಲ್ಲಿ ಸುಷ್ಮಾ, ದರ್ಶನ್ ಮತ್ತು ದೀಕ್ಷಿತ್ 3 ಜನ ಕೂಡ ಬಂದಿದ್ದರು. ಆ್ಯಕ್ಚುಲಿ ದೀಕ್ಷಿತ್ ಬೈಕು ಬ್ರೇಕ್ ಡೌನ್ ಆಗಿರೋದ್ರಿಂದ ಅವರು ಅವ್ರ ಫ್ರೆಂಡ್ ಬೈಕ್ನ ಎತ್ಕೊಂಡ್ಬಂದಿದ್ರು. ಒಂದು 5 ಮಿನಿಟ್ಸ್ ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವೆಲ್ಲ ಅಲ್ಲಿಂದ ಹೊರಟ್ವಿ. ಹೋಗೋಣ ದರ್ಶನ್, ಬಾಯ, ನಾನು ಜೊತೆ ಬರ್ತೀನಿ ನಡಿ. ನನಗೆಲ್ಲೂ ಸಿಗ್ಲಿಲ್ಲ. ಸೊ ಮುಂದೆ ಎಲ್ಲ ಸಿಕ್ತು ಅಂದ್ರೆ ಹಾಕಿಸ್ಕೊಂಡು ಹೋಗೋಣ. ಸೊ ಅಲ್ಲೇ ಹತ್ತಿರದಲ್ಲಿರೋ ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ನಾವು ಟರ್ಮಿನಲ್ 1 ಏರ್ಪೋರ್ಟ್ಗೆ ಹೊರಟ್ವಿ.
ಟರ್ಮಿನಲ್ 1 ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಟರ್ಮಿನಲ್ 2 ಕಡೆ ಹೊರಟು. ಟರ್ಮಿನಲ್ 2 ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೊಂದಷ್ಟು ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ ಸುದರ್ಶ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.